ಇವತ್ತು ಯಡೂರಲ್ಲಿ ನಡೀತಾ ಇರೋದು ಬಹಳ ಅಪರೂಪದ ಕಾರ್ಯಕ್ರಮ. ಲೋಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಅಪ್ಪನ ಮನ್ಯಾಗ ಮಗಳ ಹೆಸರಿಡೋ ಕಾರ್ಯಕ್ರಮ ನಡೀತದ, ಹೌದಾ? ಅವನ ಮನ್ಯಾಗ ಮಗಳ ಹೆಸರಿಡೋ ಕಾರ್ಯಕ್ರಮ ನಡೀತದ. ಆದರೆ ಇವತ್ತು ಮಗನ ದರ್ಬಾರದೊಳಗೆ ಅವನ ಹೆಸರಿಡೋ ಕಾರ್ಯಕ್ರಮ ನಡೆದ. ವೀರಭದ್ರನ ತಾಯಿ ಆದಿಶಕ್ತಿ ಜಗನ್ಮಾತೆ, ಶ್ರೀ ಕ್ಷೇತ್ರ ಯಡೂರು ವೀರಭದ್ರನ ಕ್ಷೇತ್ರ, ಅಂದರೆ ವೀರಭದ್ರನ ಮನೆ ಇದು, ಅವನ ದರ್ಬಾರ. ಅವನ ದರ್ಬಾರದೊಳಗೆ ಆದಿಶಕ್ತಿಯ ನಾಮಕರಣ ಕಾರ್ಯಕ್ರಮ ಬಹುತೇಕ ಮೊಟ್ಟ ಮೊದಲು ನಡೀತಾ ಇದೆ. ಆಮೇಲೆ ಇನ್ನೂ ವಿಶೇಷ ಅಂದರೆ ನಾಳೆ ಮಗನ ಮನ್ಯಾಗ ಅಪ್ಪನ ಮದುವೆ ಆಗೋದೈತೆ ನೋಡ್ರಿ. ಅಪ್ಪನ ಮನ್ಯಾಗ ಮಗನ ಮದುವೆ ಹಾಕಿರ್ತದ. ನಾವೆಲ್ಲಿ ತನಕ ಹೋಳಿ ಹುಣ್ಣಿಮೆ ದಿವಸ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ ಬಹಳ ಸರಿ ಮಾಡ್ಕೊತ ಬಂದೀವಿ. ಆದರೆ ನಾಳೆ ಪರಮಾತ್ಮ ಮತ್ತು ಸತಿಯ ಕಲ್ಯಾಣೋತ್ಸವ ಯಡೂರಲ್ಲಿ ನಡೀತಾ ಇದೆ. ಇದೊಂದು ವಿನೂತನವಾಗಿರುವಂಥ ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ಆದಿಶಕ್ತಿಯ ಜನನ, ಅಗ್ನಿಸಾ ತಾಯಿಯ ಗರ್ಭದ ಮೂಲಕ ಯಾವ ರೀತಿ ಆಯಿತು, ಅವರು ತಪಸ್ಸು ಮಾಡಿ ಆ ಸೌಭಾಗ್ಯವನ್ನು ಪಡ್ಕೊಂಡ್ರು ಅನ್ನೋ ವಿಚಾರವನ್ನು ನೀವೆಲ್ಲ ಕೇಳಿದ್ದೀರಿ. ದೇವರ ಬಳಿಗೆ ಹೋದ ಮೇಲೆ ಬುದ್ಧಿವಂತನಾದ ವ್ಯಕ್ತಿ ಏನು ಕೇಳಬೇಕು ಅಂದ್ರೆ, ಬಹಳ ಬುದ್ಧಿವಂತರಾದವ್ರು ಏನು ಕೇಳ್ತಾರೆ ಅಂದ್ರೆ ದೇವರನ್ನು ಕೇಳ್ತಾರಂತವ್ರು. ನಾವು ದೇವರಿಂದ ವರ ಪಡ್ಕೊಳ್ತೀವಿ, ದೇವರನ್ನು ವರ ಪಡ್ಕೊಳ್ಳೋಂಗಿಲ್ಲ. ನಮಗೆ ಪ್ರಪಂಚ ಬೇಕಾಗ್ಯದ, ಪರಮಾತ್ಮ ಬೇಕಾಗಿಲ್ಲ. ಪರಮಾತ್ಮನ ಮೂಲಕ ಪ್ರಪಂಚವನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತಾ ಇರೋಣದರಿಂದ ಪ್ರಪಂಚದಲ್ಲಿ ಬಂಧಿತರಾಗ್ತಾ ಹೋಗ್ತೀವಿ. ಆದರೆ ವಿವೇಕವಂತನಾಗಿರುವಂಥ ಮನುಷ್ಯ ಏನು ಮಾಡ್ತಾನಂತ ಕೇಳಿದ್ರೆ, ಪ್ರಪಂಚದಿಂದ ದೂರ ಆಗಿ ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡಿದಾಗ ಅವ ಕೇಳ್ಕೊಳ್ಳೋದೇನು ಅಂದ್ರೆ ಪರಮಾತ್ಮನನ್ನೇ ಕೇಳ್ಕೊಳ್ತಾನಂತ, ದೇವರನ್ನೇ ಕೇಳ್ಕೊಳ್ತಾನಂತ. ವರ ಕೇಳೋದರಲ್ಲೂ ಕೂಡ ಬುದ್ಧಿವಂತಿಕೆ ಇರಬೇಕು. ವರ ಕೊಡು ದೇವರು ಪ್ರತ್ಯಕ್ಷ ಆಗ್ಯಾನಂತ ಹೇಳಿ ಏನೇನಾರೇ ಕೇಳೋದು ಬುದ್ಧಿವಂತಿಕೆಯನ್ನು ತೋರಿಸೋದಿಲ್ಲ. ಯಾವನೋ ಒಬ್ಬ ಮದುವೆಗೆ ಕನ್ಯಾ ಸಿಗಲಿಲ್ಲ ಅಂತ ಹೇಳಿ ದೇವ್ರನ್ನ ಕುರಿತು ತಪಸ್ಸು ಮಾಡಿದ್ನಂತ. ಅವನ ತಪಸ್ಶಕ್ತಿಗೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷ ಆಗಿ ಯಾವ ವರ ಬೇಕು ನಿನಗೆ ಅಂತ ಕೇಳಿದ. ಅವ ಅಂದ, ಪುಣ್ಯಾತ್ಮ ನನಗೆ ವರ ಎಲ್ಲ ಕನ್ಯಾ ಬೇಕಾಗ್ಯಾವ ಅಂತ ಹೇಳಿದಂತ. ದೇವರನ್ನು ಕುರಿತು ತಪಸ್ಸು ಮಾಡಿದ ಮೇಲೆ ದೇವರನ್ನೇ ಕೇಳುವಂಥದ್ದು ಬುದ್ಧಿವಂತಿಕೆ. ಬಹುತೇಕ ಅಂಥ ಬುದ್ಧಿವಂತಿಕೆಯನ್ನು ದಕ್ಷ ಬ್ರಹ್ಮ ಮತ್ತು ಅಗ್ನಿಸ ದಂಪತಿಗಳು ಕೇಳ್ಕೊಂಡ್ರು ಅನ್ನೋ ಕಾರಣಕ್ಕನ ಆದಿಶಕ್ತಿಯನ್ನು, ಜಗಜ್ಜನನಿಯನ್ನು ತನ್ನ ಮಗಳನ್ನಾಗಿ ಅವರು ವರ ಪಡ್ಕೊಂಡ್ರು. ಕೀರ್ತಿವಂತರಾಗಿ ಪ್ರಪಂಚದಲ್ಲಿ ಉಳಿದುಕೊಂಡರು. ಈ ಕಥೆಯನ್ನು ಹೇಳೋ ಕಾಲಕ್ಕೆ
ಪ್ರಾರಂಭದಲ್ಲಿ ಒಂದು ಸುಂದರವಾದ ಮಾತು ಹೇಳಿದರು. ಭವರೋಗಕ್ಕೆ ಔಷಧ ಯಾವುದು ಅಂದ್ರೆ ದೇವರ ನಾಮಸ್ಮರಣೆ ಅಂತ ಹೇಳಿದರು. ದೇವರ ನಾಮಸ್ಮರಣೆಯಲ್ಲಿ ಅಗಾಧವಾಗಿರುವಂಥ ಶಕ್ತಿ ಇರ್ತದೆ. ಶಿವನಾಮಸ್ಮರಣೆಯನ್ನು ಯಾವ ಮನುಷ್ಯ ಮಾಡ್ತಾನೋ ಅವನು ಸುಲಭವಾಗಿ ಭವಬಂಧನದಿಂದ ಮುಕ್ತಿಯನ್ನು ಪಡ್ಕೊಳ್ತಾನೆ. ಭವಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸುಲಭವಾಗಿರುವಂಥ ಉಪಾಯ ಜ್ಞಾನ ಮಾಡಿಕೊಳ್ಳೋದು, ತಪಸ್ಸು ಮಾಡೋದು, ಹಲವಾರು ಗ್ರಂಥಗಳ ಅಧ್ಯಯನವನ್ನು ಮಾಡೋದು, ಸಮಾಧಿಯನ್ನು ಹೊಂದೋದು, ಇವೆಲ್ಲ ಭಾಳ ಕಠಿಣವಾಗಿರುವಂಥ ಸಾಧನೆಗಳು. ಆದರೆ ಭವಬಂಧನದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬೆಣ್ಣೆಯೊಳಗಿನ ಕೂದಲ ತೆಗೆದಷ್ಟು ಸುಲಭವಾಗಿರುವಂಥ ಉಪಾಯ ಯಾವುದು ಅಂದರೆ ಶಿವನಾಮ ಸ್ಮರಣೆ ಅಂತ. ಶಿವನಾಮ ಸ್ಮರಣೆಯನ್ನು ಮಾಡೋದ್ರಲ್ಲಿ ಏನು ಕಷ್ಟ ಇಲ್ಲ. ಎಲ್ಲರೂ ಶಿವನಾಮ ಸ್ಮರಣೆ ನಡೀತಾ ಇತ್ತು ಅಂದರೆ ಹೋಗಿ ಕುಳಿತುಕೊಳ್ಳೋದು, ಅದರೊಳಗೆ ಪಾಲ್ಗೊಳ್ಳೋದು. ಎಲ್ಲಿ ನಡೀಲಿಲ್ಲ ಅಂದ್ರೆ ನಮ್ಮ ಮನ್ಯಾಗ ನಾವು ಖಾಲಿ ಕುಂತಾಗ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಸಮಯವನ್ನು ಕಳೆಯೋದು. ಲೆಕ್ಕ ಹಾಕ್ಕೊಂಡ್ರೆ ಬೇಕಾದಷ್ಟು ಸಮಯ ಸಿಗ್ತದೆ ನಮಗೆ. ಆದರೆ ಆ ಸಮಯವನ್ನು ನಾವು ಇದರಾಗ ಎದೆದ್ರಾಗನೋ ಕಳೆದು ಹಾಳು ಮಾಡಿಬಿಡ್ತೀವಿ. ನಮ್ಮನೆ ಊಟ, ನಮ್ಮನೆ ನೀರು, ನಮ್ಮನೆ ಕಟ್ಟಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಬರೇ ಮಾತೆಲ್ಲ ಇನ್ನೊಬ್ಬರು ಇರ್ತಾವೆ. ಅದೇ ಸಮಯವನ್ನು ದೇವರ ನಾಮಸ್ಮರಣೆಗೆ ನಾವು ವಿನಿಯೋಗ ಮಾಡಿದೀವಿ ಅಂದ್ರೆ ಜೀವನ ಸಾರ್ಥಕ ಆಗ್ತದೆ, ಬದುಕು ಸದುಪಯೋಗ ಆಗ್ತದೆ. ಅದಕ್ಕೆ ಶಿವನಾಮ ಸ್ಮರಣೆಯನ್ನು ಮಾಡೋದರ ಮೂಲಕ ಭವಸಾಗರದಿಂದ ನಾವು ದಾಟಲಿಕ್ಕೆ ಸಾಧ್ಯ ಇದೆ. ಶಿವ ಅನ್ನೋ ಶಬ್ದದಲ್ಲೇ ಬಹಳ ದೊಡ್ಡ ಶಕ್ತಿ ಐತೆ ಅಂತ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಾರೆ. ವಿದ್ಯಾಸು ಶ್ರುತಿರುತ್ಕೃಷ್ಟ ತತ್ರೈಕಾ ದಶನಿ ಶ್ರುತೌ ತತ್ರ ಪಂಚಾಕ್ಷರಿ ವಿದ್ಯಾ ತಸ್ಯಾಂ ಶಿವ ಇತ್ಯಕ್ಷರದ್ವಯಂ ಅಂತ. ಜಗತ್ತಿನ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ವೇದ. ವೇದಗಳಲ್ಲಿಯೇ ಶ್ರೇಷ್ಠವಾದದ್ದು ರುದ್ರಾಧ್ಯಾಯ. ಏನಾದ್ರು ರುದ್ರಾಭಿಷೇಕ ಮಾಡ್ತಾರಲ್ಲ, ದೇವರಿಗೂ ಮಾಡ್ತಾರೆ, ಗುರುಗಳ ಪೂಜೆದಾಗೂ ಮಾಡ್ಕೊಳ್ತಾರೆ, ನಮ್ಮ ವಿದ್ಯಾರ್ಥಿಗಳೆಲ್ಲ ಪಾಠ ಮಾಡಿ ಹೇಳ್ತಿರ್ತಾರೆ. ಹನ್ನೊಂದು ನಮಕ, ಹನ್ನೊಂದು ಚಮಕ ಪುರುಷ ಸೂಕ್ತಗಳನ್ನು ಒಳಗೊಂಡಿರುವಂತಹ ಮಂತ್ರ ಭಾಗಕ್ಕೆ ರುದ್ರಾಧ್ಯಾಯ ಅಂತ ಕರೀತಾರೆ. ಇಂತಹ ರುದ್ರಾಧ್ಯಾಯ ವೇದಗಳಲ್ಲಿಯೇ ಶ್ರೇಷ್ಠವಾದದ್ದು. ಆ ರುದ್ರಾಧ್ಯಾಯವನ್ನು ಹೇಳಬೇಕು ಅಂದರೆ ಕನಿಷ್ಠ ಅರ್ಧ ತಾಸು 20 ನಿಮಿಷನೇ ಬೇಕು. ಮನುಷ್ಯ ಪ್ರಾಪಂಚಿಕ ಬದುಕಿನಲ್ಲಿ ವ್ಯಸ್ತ ಆದಂಗೆ ಅದು ಸಹಿತ ಕಷ್ಟ ಆಗ್ಲಿಕ್ಕಿತ್ತು. ಅರ್ಧ ತಾಸು 20 ನಿಮಿಷ ಮಂತ್ರ ಹೇಳೋದು, ವೇದ ಹೇಳೋದು. ಅವಾಗ ಅದರೊಳಗನೆ ಇನ್ನಷ್ಟು ಏನಾರೇ ಕನ್ಸಿಷನ್ ಐತೇನ್ರಿ ಅಂತ ಕೇಳಿದರು. ಅಷ್ಟಮ ಅನುವಾಕ, 8ನೇ ಅನುವಾಕ ರುದ್ರಾಧ್ಯಾಯದಲ್ಲಿಯೇ ಶ್ರೇಷ್ಠವಾದದ್ದು. 8ನೇ ಅನುವಾಕದಲ್ಲಿಯೂ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ನಮಃ ಶಿವಾಯ ಚ ಶಿವತರಾಯ ಚ ಅಂತ ಬರ್ತದೆ. ಅದರೊಳಗನೆ ಪಂಚಾಕ್ಷರಿ ಮಹಾಮಂತ್ರ ಬಂದಿರೋದು. ಆ ಪಂಚಾಕ್ಷರಿ ಮಹಾಮಂತ್ರ 8ನೇ ಅನುವಾಕದಲ್ಲಿಯೇ ಶ್ರೇಷ್ಠವಾದದ್ದು ಅಂತ ಹೇಳಿದರು. ಪಂಚಾಕ್ಷರಿ ಮಹಾಮಂತ್ರದೊಳಗೆ 5 ಅಕ್ಷರ ಅದಾವು. ಈ 5 ಅಕ್ಷರ ಅನ್ನೋದು ವಜ್ಜಾತ್ ಕೆಲವರಿಗೆ. ಇನ್ನಷ್ಟು ಏನಾರು ಶಾರ್ಟ್ಕಟ್ ಮಾಡೋಕ್ಕೆ ಸಾಧ್ಯತೆ ನೋಡ್ರಿ ಅಂದ್ರೆ ಅವರು. ಅದರೊಳಗೂ ಶಾರ್ಟ್ಕಟ್ ಮಾಡಬೇಕು ಅಂದ್ರೆ ಶಿವ ಇತ್ಯಕ್ಷರದ್ವಯಂ. ಶಿವ ಅಂದ್ರೆ ಸಾಕು. ಅದು
ಎಲ್ಲ ವೇದಗಳನ್ನು ಎಲ್ಲ ವಿದ್ಯೆಗಳನ್ನು ಅಧ್ಯಯನ ಮಾಡಿರುವಂಥ ಫಲ ಕೇವಲ ಶಿವ ಅಂದ್ರೆ ಪ್ರಾಪ್ತಿ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬಂದ. ಶಿವ ಅನ್ನೋ ಶಬ್ದ ಮನುಷ್ಯನನ್ನು ಬಂಧನದಿಂದ ಹೆಂಗೆ ಬಿಡುಗಡೆ ಮಾಡ್ತದ ಅಂದ್ರೆ ಆ 2 ಅಕ್ಷರದೊಳಗನ ಆ ಶಕ್ತಿ ಐತಿ ಅಂತ ಹೇಳ್ತಾರೆ ಅವರು. ನಾವು ಮಾಡಿದ ಎಲ್ಲ ಪಾಪಗಳನ್ನು ದೂರ ಮಾಡಿ ಮುಕ್ತಾತ್ಮರನ್ನಾಗಿ ಮಾಡುವಂಥ ಶಕ್ತಿ ಶಿವಶಬ್ದದಲ್ಲದ, ಶಿವನಾಮ ಸ್ಮರಣೆಯಲ್ಲದ. ಶಿಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾಂತಿ ಪಾತಕಾಹ ಪುನರಾಗಮನ ಭೀತ್ಯಾಹಿ ವಕಾರೋಯಂ ಕವಾಟವತ್. ವಕಾರೋಯಂ ಕವಾಟವತ್ ಭಾಳ ಸರಿ ಹೇಳುವ, ನಿಮಗೆ ನೆನಪು ಮಾಡಿಕೊಡ್ತೀವಿ. ಶಿವ ಅನ್ನೋ ಶಬ್ದದಲ್ಲಿ ಎಷ್ಟು ಅಕ್ಷರ ಅದಾವ್ರಿ? 2 ಅಕ್ಷರ ಅದಾವ. ಒಂದು ಸಿ, ಮತ್ತೊಂದು ವ. ಇವೆರಡು ಬಹಳ ಅದ್ಭುತವಾದ ಕೆಲಸ ಮಾಡ್ತಾವೆ. ಒಂದೊಂದು ಅಕ್ಷರ ಒಂದೊಂದು ವಿಶಿಷ್ಟವಾದ ಕೆಲಸವನ್ನು ಮಾಡ್ತಾವೆ. ಸುಮ್ಮನೆ ನೀವು ಸಿ ಅಂದು ನೋಡ್ರಿ, ನಮ್ಮ ಉಸಿರು ಹೊರಗೆ ಹೊಕ್ಕತಿ. ಉಸಿರು ಹೊರಗೆ ಹಾಕ್ಲಾರ್ದ ಸಿ ಅನ್ನಕ್ಕೆ ಬರಂಗಿಲ್ಲ. ಬರ್ತದ? ಬರಂಗಿಲ್ಲ. ಆಮೇಲೆ ವ ಅನ್ನೋ ಅಕ್ಷರ ನೀವು ಅನ್ಬೇಕಾದ್ರೆ 2 ತುಟಿಗಳು ಆಲ್ಮೋಸ್ಟ್ ಬಂದ್ ಆಗೋ ಹಂತಕ್ಕೆ ಬರ್ತಾವೆ, ಸಮೀಪ ಬರ್ತಾವೆ, ಒಂದಾಗ್ತಾವೆ. 2 ತುಟಿಗಳನ್ನು ಸಮೀಪಕ್ಕೆ ತರಲಾರ್ದನ ವ ಅನ್ನೋ ಅಕ್ಷರವನ್ನು ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ಗಮನಿಸಿರುವಂಥ ಕವಿ ತನ್ನದೇ ಆಗಿರುವಂಥ ವಿಶಿಷ್ಟವಾದ ಪರಿಭಾಷೆಯನ್ನು, ವಿವರಣೆಯನ್ನು ಅದಕ್ಕೆ ಕೊಡ್ತಾನೆ. ಶಿಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾಂತಿ ಪಾತಕಾಹ. ನೀವು ಸಿ ಅಕ್ಷರ ಅಂದ ತಕ್ಷಣವೇ ನಿಮ್ಮ ಉಸಿರಷ್ಟ ಹೊರಗೆ ಹೋಗಂಗಿಲ್ಲ. ನೀವು ನಿಮ್ಮ ಜೀವನದೊಳಗೆ ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಎಲ್ಲ ಪಾಪಗಳನ್ನು ಕೂಡ ಆ ಶಿ ಅನ್ನೋ ಅಕ್ಷರ ಹೊರಗೆ ಹಾಕೋ ಕೆಲಸ ಮಾಡ್ತಾರೆ. ಬರೀ ಶಿ ಅಂದರೆ ಸಾಕು, ನೀವು ಮಾಡಿದ ಎಲ್ಲ ಪಾಪಗಳು ದೂರ ಆಗಿಬಿಡ್ತಾವಂತ. ಭವಬಂಧನದಿಂದ ಮುಕ್ತನಾಗಬೇಕಾದ್ರೆ ಮೊದಲು ಪಾಪದಿಂದ ಬಿಡುಗಡೆ ಹೊಂದಬೇಕಲ್ಲ. ಶಿವ ಅನ್ನೋ ಶಬ್ದದಲ್ಲಿ ಸಿ ಅಕ್ಷರ ಪಾಪದಿಂದ ಬಿಡುಗಡೆ ಹೊಂದುವಂತಹ ಕೆಲಸವನ್ನು ಮಾಡಿಕೊಡ್ತದೆ. ಬಹಳ ಜನ ಅನ್ಬೋದು, ಬರೀ ಸಿ ಅನ್ನೋದರಿಂದ ಪಾಪ ಎಲ್ಲ ದೂರ ಆಗೋದರಿಂದ ಓ ಯಾಕೆ ಅನ್ನೋದು ಹಂಗಾರ, ಒಂದೇ ಅಕ್ಷರದ ಮೇಲೆ ಕೆಲಸ ಮುಗಿಸ್ಬಿಡ್ತೀವಲ್ಲ ಅಂತ. ವನು ಕೂಡ ಮತ್ತೊಂದು ಮಹತ್ವಪೂರ್ಣವಾಗಿರುವಂಥ ಕಾರ್ಯವನ್ನು ನಿರ್ವಹಿಸ್ತದೆ. ವ ಏನು ಮಾಡ್ತದ ಅಂತ ಕೇಳಿದ್ರೆ, 2 ತುಟಿ ಬಂದಾಗ್ತಾವೆ ನೋಡ್ರಿ, 2 ತುಟಿ ಬಂದಾಗ್ತಾವಲ್ಲ. ಇದನ್ನು ನೋಡಿ ಕವಿ ಅಂತಾನ, ಸಾಮಾನ್ಯವಾಗಿ ನೀವು ರಾತ್ರಿ ಮಲಗಿದ ಸಮಯದೊಳಗೆ ನಿಮ್ಮ ಮನೆಗೆ ಏನಾದರೂ ಕಳ್ಳ ಬಂದ ಅಂತ ಇಟ್ಕೊಳ್ರಿ. ನೀವೆಲ್ಲ ಒಂದೇ ಕಡೆ ಮಲ್ಕೊಂಡಿರ್ತೀರಿ, ನಿಮಗೆ ಎಚ್ಚರ ಆಯ್ತು, ಕಳ್ಳ ಬಂದದ್ದು ನಿಮ್ಮ ಗಮನಕ್ಕೆ ಬಂತು. ಆವಾಗ ನೀವೇನು ಮಾಡ್ತೀರಿ? ಮಗಳಿದ್ದವ್ರನ್ನೆಲ್ಲ ಹಗೋರ್ಕ ಎಬ್ಬಿಸ್ತೀರಿ, ಹೌದಾ? ಎಲ್ಲರೂ ಎದ್ದು ಒಮ್ಮೆಲೆ ಅವನ್ನ ಮುತ್ತಿಗೆ ಹಾಕಿ ಹಿಡಿದು ಕಟ್ಟಿ ಹೊಡೆದು ಬಡಿದು ಹೊರಗೆ ಹಾಕ್ತೀರಿ. ಕಳ್ಳ ಹೊರಗೆ ಹೋದ ಕೂಡಲೇ ಮೊದಲನೇ ಕೆಲಸ ಏನು ಮಾಡ್ತೀರಿ ನೀವು? ಕಳ್ಳನ ಹೊರಗೆ ಹಾಕಿದ ತಕ್ಷಣ ಮೊದಲು ಮಾಡೋ ಕೆಲಸ ಏನು? ಬಾಕ್ಲ ಬಂದ್ ಮಾಡ್ತೀರಿ. ಮತ್ತೆ ಯಾರು ಬರೋರಿದ್ರೆ ಬರ್ರಿ ಎತ್ತಿಡ್ಬೇಕಲ್ಲತ್ತು, ಓಪನ್ ಇಟ್ಟು ಮಕ್ಕೋತೀರ, ಭದ್ರವಾಗಿ ಬಾಕ್ಲ ಬಂದ್ ಮಾಡ್ತೀರಿ, ಹೌದಿಲ್ಲ? ಹಂಗೆ ಸಿ ಅನ್ನೋ ಅಕ್ಷರ ನಿಮ್ಮ ದೇಹದೊಳಗೆ, ಮನಸ್ಸಿನೊಳಗೆ ಪ್ರವೇಶ ಮಾಡಿರುವಂತಹ ಪಾಪ ಅನ್ನೋ ಕಳ್ಳನನ್ನು ಹೊರಗೆ ಹಾಕೋ ಕೆಲಸ ಮಾಡಿದ್ರೆ ವ ಅನ್ನೋ ಅಕ್ಷರ ಬಾಕ್ಲ ಬಂದ್ ಮಾಡೋ ಕೆಲಸ ಮಾಡ್ತದ ಅಂತ.
ಪುನರಾಗಮನ ಭೀತ್ಯಾಹಿ ವಕಾರೋಯಂ ಕವಾಟವತ್. ವಕಾರೋಯಂ ಕವಾಟವತ್. ಒಟ್ಟಾರೆ ಹೇಳೋ ತಾತ್ಪರ್ಯ ಏನು ಅಂದ್ರೆ, ಹಿಂದೆ ಮಾಡಿರುವ ಪಾಪಗಳನ್ನು ಸಿ ಅನ್ನೋ ಅಕ್ಷರ ಹೊರಗೆ ಹಾಕಿದ್ರೆ ಮುಂದೆ ನಮ್ಮಿಂದ ಪಾಪಗಳು ಆಗಲಾರ್ದಂಗೆ ನೋಡಿಕೊಳ್ಳುವ ಕೆಲಸವನ್ನು ವ ಅನ್ನೋ ಅಕ್ಷರ ಮಾಡ್ತದೆ. ಹಿಂಗೆ ಭೂತ ಮತ್ತು ಭವಿಷ್ಯತ್ತಿನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಪಾಪದಿಂದ ದೂರಿಡುವಂಥ ಕಾರ್ಯವನ್ನು ಈ ಶಿವ ಅನ್ನೋ ಶಬ್ದ ಮಾಡೋಣದರಿಂದ ಈ ಶಿವನಾಮ ಸ್ಮರಣೆಯಿಂದ ಭವಬಂಧನ ಅನ್ನುವಂಥದ್ದು ದೂರ ಆಗ್ತದೆ. ಭವರೋಗಕ್ಕೆ ದಿವ್ಯವಾಗಿರುವಂಥ ಔಷಧ ಯಾವುದು ಅಂದ್ರೆ ಅದು ಶಿವನಾಮ ಸ್ಮರಣೆ. ಶಿವನಾಮ ಸ್ಮರಣೆ ಅನ್ನುವಂಥ ಮಾತನ್ನು ಶ್ರೀಗಳವರು ಬಹಳ ಸೊಗಸಾಗಿ ಹೇಳ್ಕೊಂಡು ಬಂದವರಾಗಿದ್ದಾರೆ. ಈ ಶಿವನಾಮ ಸ್ಮರಣೆಯನ್ನು ಮಾಡಬೇಕಾದ್ರೆ ದೀಕ್ಷಾ ತಗೊಂಡು ಲಿಂಗ ಧಾರಣ ಮಾಡಿಕೊಂಡು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು, ಅದು ಶಾಸ್ತ್ರದ ಪದ್ಧತಿ. ಆದರೆ ಶಿವನಾಮ ಸ್ಮರಣೆಯನ್ನು ಮಾಡಬೇಕು ಅಂದ್ರೆ ಏನು ದೀಕ್ಷಾ ತಗೊಂಡೇ ಇರಬೇಕಂತ ಏನಿಲ್ಲ. ಸ್ನಾನ ಮಾಡೇ ಕುಂತು ಜಪ ಮಾಡಬೇಕಂತೂ ಏನಿಲ್ಲ. ಉಪವಾಸ ವನವಾಸ ಇರಬೇಕಂತೂ ಏನಿಲ್ಲ. ನೀವು ಸ್ನಾನ ಮಾಡಿರಿ, ಮಾಡದೇ ಇರ್ರಿ. ಊಟ ಮಾಡಿರ್ರಿ, ಊಟ ಮಾಡದೇ ಇರ್ರಿ. ಖಾಲಿ ಕುಂತಿರ್ರಿ ಅಥವಾ ಕೆಲಸ ಮಾಡ್ತಾ ಇರ್ರಿ. ನೀವು ಕೂತ್ಕೊಂಡಿರಲಿ ಅಥವಾ ಅಡ್ಡಾಡ್ತಾ ಇರಲಿ. ಏನು ಮಾಡೋ ಕಾಲಕ್ಕೆ ಯಾವುದೇ ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನೀವು ಕೆಲಸದ ಜೊತೆಗೆ ಶಿವನಾಮವನ್ನು ನೀವು ಸೇರಿಸ್ಕೊಂಡ್ರಿ ಅಂದ್ರೆ ನೀವು ಮಾಡೋ ಕೆಲಸ ಆಗಂಗಿಲ್ಲ. ಆ ಕೆಲಸನೂ ಕೂಡ ಶಿವಪೂಜೆಯಾಗಿ ಪರಿಣಮಿಸ್ತದೆ. ಶಿವಪೂಜೆಯಾಗಿ ಪರಿಣಮಿಸ್ತದೆ. ಅದಕ್ಕೆ ನಮ್ಮ ಎಲ್ಲ ಕೆಲಸಗಳ ಜೊತೆಗೆ ಶಿವನ ನಾಮವನ್ನು ಜೋಡಿಸಿಕೊಳ್ಳುವಂತಹ ಒಂದು ವಿಶೇಷವಾದ ಕಲೆಯನ್ನು ನಾವು ಕರಗತ ಮಾಡಿಕೊಂಡ್ವಿ ಅಂದ್ರೆ ಆಗ ಭಗವತ್ ಸಾಕ್ಷಾತ್ಕಾರಕ್ಕೆ ಭವಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಸಹಜವಾಗಿ ಆ ಮನುಷ್ಯ ಮೋಕ್ಷ ಮಾರ್ಗದ ಕಡೆಗೆ ಹೋಗ್ತಾನೆ, ಶಿವಕೃಪೆಯನ್ನು ಪಡೆದುಕೊಳ್ತಾನ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದವರಾಗಿದ್ದಾರೆ. ಅಂತಹ ಶಿವನಾಮ ಸ್ಮರಣೆಯನ್ನು ನೀವೆಲ್ಲ ನಿಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಕರೆಯನ್ನು ಕೊಡಮಾಡ್ತಾ ಕಥೆಯ ಜೊತೆಗೆ ಮಧ್ಯ ಮಧ್ಯದಲ್ಲಿ ಶಿವನಾಮ ಸ್ಮರಣೆಯನ್ನು ಶ್ರೀಗಳವರು ಜೋಡಿಸ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಕಥೆಯೊಳಗೆ ಅಷ್ಟು ರುಚಿ ಇರ್ತದೆ. ಕಥೆಯೊಳಗೆ ಅಷ್ಟು ರುಚಿ ಇರ್ತದೆ. ಕಥೆ ಅಮೃತ ಯಾವಾಗ ಆಗ್ತದೆ ಅಂದ್ರೆ ಅದು ಶಿವನಾಮ ಸ್ಮರಣೆ ಅದರೊಳಗೆ ಸೇರಿದಾಗ ಕಥಾಮೃತ ಆಕತ್ತದ. ಇಲ್ಲಾಂದ್ರೆ ಬರೀ ಕಥೆ ಹಾಕಿತ್ತದ. ಕಥೆ ವ್ಯಥೆಯನ್ನು ದೂರ ಮಾಡಬೇಕಾಗಿತ್ತು ಅಂದ್ರೆ ಕಥೆಯ ಜೊತೆಗೆ ಶಿವನಾಮ ಸ್ಮರಣೆ, ಮೊದಲು ಶಿವನಾಮ ಸ್ಮರಣೆ, ಮಧ್ಯದಲ್ಲೂ ಶಿವನಾಮ ಸ್ಮರಣೆ, ಕೊನೆಗೆ ಮುಕ್ತಾಯ ಮಾಡೋ ಕಾಲಕ್ಕೂ ಕೂಡ ನಮಃ ಪಾರ್ವತಿ ಅಂತಾರೆ. ನಿಮಗೆ ಅನಿಸೇ ಮುಕ್ತಾಯ ಮಾಡ್ತಾರೆ. ಹಂಗೆ ಶಿವನಾಮ ಸ್ಮರಣೆಯಿಂದ ಪ್ರಾರಂಭ ಆಗಿ ಮಧ್ಯದಲ್ಲೂ ಶಿವನಾಮ ಸ್ಮರಣೆಯ ಜೊತೆಗೆ ಸಾಕ್ತಾ ಕೊನೆಯಲ್ಲೂ ಶಿವನಾಮ ಸ್ಮರಣೆಯೊಂದಿಗೇ ಪೂರ್ಣಗೊಳ್ಳೋದರಿಂದ ಈ ಶಿವಕಥೆ ಅದು ಶಿವಕಥಾಮೃತ ಆಗಿ ನಮ್ಮ ಕಣ್ಮುಂದೆ ಅಮೃತ ಸದೃಶವಾಗಿ ನಮ್ಮನ್ನು ಕಾಪಾಡ್ತದ ಅನ್ನುವ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ನಾಳೆ ಶಿವನ ಮದುವೆ ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಗಿದ್ದು ತೋದಾವ್ ಅಂತ ಹೇಳ್ಯಾರ. ಅದು ಮಳಿನೂ ಇವತ್ತ ಒಂದೈತೆ ನೋಡ್ರಿ, 4 ದಿವಸ ಬಿಟ್ಟು. ಬಹುತೇಕ ಅದಕ್ಕೂ ಖುಷಿಯಾಗಿರಬೇಕು. ಆದಿಶಕ್ತಿ ಜನ್ಮ ಹುಟ್ಟಾಕತ್ತಾಳೆ ಇವತ್ತು. ಮತ್ತು ಅವಳ ನಾಮಕರಣ ಕಾರ್ಯಕ್ರಮಕ್ಕೆ ನಾನು ಹೋದ್ರನ್ನ ಸೊಬಗು ಬರ್ತದ ಅಂತ ಹೇಳಿ ಮಳೆರಾಯನು ಕೂಡ ಈ ನಾಮಕರಣಕ್ಕೆ ಕಾರ್ಯಕ್ರಮಕ್ಕೆ ಬಂದಾನ. ಇವತ್ತು ಕಾಣುವಂಗೆ ಬಂದಾನ, ನಾಳೆ ಕಾಣಲಾರ್ದಂಗೆ ಲಗ್ನಕ್ಕೆ ಬರಲಿ ಅಂತ ಹೇಳಿ ಮತ್ತು ಇವತ್ತು ಭಾಳ ಖುಷಿ ಪಟ್ಟಾರಂತ ನಾಳೆ ಇನ್ನೂ ಜೋರಾಗಿ ಬಂದ್ರೆ ಗತಿ ಏನಾಗೋದು. ಅವನು ಹೆಂಗೆ ಬೇಕು ಹಂಗೆ ಬರುವಂಥ ಶಕ್ತಿ ಅವನಿಗಿರ್ತದೆ. ಕಾರ್ಯಕ್ರಮಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮಳೆರಾಯನು ಕೂಡ ಬರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ನಾಳಿನ ಕಲ್ಯಾಣೋತ್ಸವಕ್ಕೆ
ಮತ್ತು ಕಥಾಮೃತ ಶ್ರವಣಕ್ಕೆ ನೀವೆಲ್ಲ ಹೆಚ್ಚಿನ ತಯಾರಿ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು ಅಂಥೇಳಿ ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು ಜೋ ಕುಚ್ ಹೋತಾ ಹೈ ಅಚ್ಚಾ ಹಿ ಹೋತಾ ಹೈ ಅಂತ. ಬಹುತೇಕ ದೇವಸ್ಥಾನದೊಳಗೆ ಇಲ್ಲಿವರೆಗೆ 4 ದಿನದ ಕಾರ್ಯಕ್ರಮ ನಡೀತು. ಈ ಕಲ್ಯಾಣ ಮಂಟಪದೊಳಗೆ ನಾನು ತಯಾರಾಗಿ ಕುಂತೇನೆ, ನನ್ನೂ ಉಪಯೋಗ ಮಾಡ್ಕೋವಲ್ರಲ್ಲ ಅಂತ ತಿಳ್ಕೊಂಡು ಅದು ದೇವರಿಗೆ ಬೇಡ್ಕೊಂಡಿತ್ತಂತ ಕಾಣಿಸ್ತದೆ. ಈ ನನ್ನ ಹತ್ರ ನನ್ನ ಒಳಗೂ ಒಂದು ದಿವಸ ಶಿವಕಥೆ ನಡಿಬೇಕು ಅಂತ ತಿಳ್ಕೊಂಡು ಅದರದ್ದು ಪ್ರಾರ್ಥನೆ ಇರಬೇಕು ಬಹುತೇಕ. ಆಮೇಲೆ ನಮ್ಮ ಅಮೃತೇಶ್ವರ ಸ್ವಾಮಿಗಳು ಹೊರಗೆ ನೋಡಿದ್ರು ಇದನ್ನು ಕಲ್ಯಾಣ ಮಂಟಪ, ಒಳಗೆ ಬಂದೇ ಇರಲಿಲ್ಲ. ಅವರು ನಮ್ಮ ಒಳಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಯೋಗ ಇರಬೇಕು ಅಂತ ಕಾಣಿಸ್ತದೆ. ಅದಕ್ಕೆ ಇವತ್ತು ಮಳೆರಾಯ ಬಂದಿದ್ದರಿಂದ ಈ ಭವನದಲ್ಲೂ ಕೂಡ ಒಂದು ದಿವಸದ ಕಾರ್ಯಕ್ರಮ ನಡೆಯೋದಕ್ಕೆ ಅನುಕೂಲ ಆಗಿದೆ. ಎಲ್ಲದರಲ್ಲೂ ಸಕಾರಾತ್ಮಕವಾಗಿರುವಂಥದ್ದನ್ನು ಹುಡುಕ್ಬೇಕು ನಾವು. ವಿಘ್ನ ಯಾವುದೂ ಇರೋಂಗಿಲ್ಲ. ಆ ವಿಘ್ನದ ಹಿಂದೆ ಒಂದು ಒಳ್ಳೆಯದಿರ್ತದೆ. ತತ್ಕಾಲಕ್ಕೆ ಅದು ವಿಘ್ನ ಅನ್ನಿಸ್ಬೋದು, ಆದರೆ ಅದರ ಹಿಂದೆ ಭಾಳಷ್ಟು ಒಳ್ಳೆಯದನ್ನು ಮಾಡುವಂತಹ ದೂರದೃಷ್ಟಿ ಅದು ಪರಮಾತ್ಮನಿಗಿರ್ತದೆ. ಅದು ನಮಗೆ ಗೊತ್ತಾಗಲಾರ್ದಕ್ಕೆ ನಾವು ವಿಘ್ನ ಅಂದ್ಕೊಳ್ತಿರ್ತೀವಿ ಅಷ್ಟೇ. ಆ ದಿಶೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಸಂಪನ್ನಗೊಂಡಿದೆ. ನಾಳೆ ಮತ್ತು ನಾಡಿದ್ದು 2 ದಿವಸ ಇನ್ನು ಸಪ್ತಾಹ ಪೂರ್ಣಗೊಳ್ಳಲಿಕ್ಕೆ ಆ 2 ದಿನಗಳನ್ನು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದರ ಮೂಲಕ ಯಶಸ್ವಿಗೊಳಿಸಬೇಕು ಅಂಥೇಳಿ ನಿಮ್ಮೆಲ್ಲರಿಗೆ ಕರೆಯನ್ನು ಕೊಡ್ತಾ, ಅಂಬಿಕಾನಗರದ ಶ್ರೀಗಳವರಿಗೆ, ಅಮೃತೇಶ್ವರ ಶಿವಾಚಾರ್ಯರಿಗೆ, ಇವತ್ತು ಐಗಿರಿ ನಂದಿನಿ ಸ್ತೋತ್ರವನ್ನು ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ದೇವಿಗೆ ನಾಮಕರಣವನ್ನು ಮಾಡಿರುವಂಥ ಎಲ್ಲ ತಾಯಂದಿರಿಗೆ, ಪಾಲ್ಗೊಂಡಿರುವ ಎಲ್ಲ ಸದ್ಭಕ್ತರಿಗೆ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.